ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯಿಂದ ರಾಯಚೂರು ಮಾರ್ಗಕ್ಕೆ ಸಂಪರ್ಕಿಸುವುದಕ್ಕೆ ನಿರ್ಮಾಣವಾಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ NH 748 ರಸ್ತೆಗೆ ಅಕ್ಕಪಕ್ಕದಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡದೇ ಇರುವುದಕ್ಕೆ ರೈತರು ಹೊಲಗಳಿಗೆ ಹೋಗುವುದಕ್ಕೆ ತುಂಬಾ ತೊಂದರೆಯಾಗ್ತಾ ಇತ್ತು. ಇಂದು ಬೈಲಹೊಂಗಲ ತಾಲೂಕಿನ ಜಕ್ಕನಾಯಕನ ಕೊಪ್ಪದಲ್ಲಿ ಇರುವ DHD ಕಂಪನಿಯ ಕಚೇರಿಗೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ವಾಲಿ ನೇತೃತ್ವದಲ್ಲಿ ವಿವಿಧ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮುತ್ತಿಗೆ ಹಾಕೋದ್ರ ಮೂಲಕ ಬೃಹತ್ ಹೋರಾಟ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ವಿವಿಧ ಮುಖಂಡರು ಹಾಗೂ DHD ಕಂಪನಿ ಆಡಳಿತ ಮಂಡಳಿ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಇಂಜಿನಿಯರ್ಗಳು ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ. DHD ಕಂಪನಿ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆದಾರ ಕಂಪನಿ. ಈ ಕಂಪನಿ ಏನಪ್ಪಾ ಮಾಡಿದೆ ಅಂದ್ರೆ ಇಲ್ಲ ಒಂದ್ ಕಡೆ ರಾಷ್ಟ್ರೀಯ ಹೆದ್ದಾರಿ ಮಾತ್ರ ನಿರ್ಮಾಣ ಮಾಡ್ತು, ಆದ್ರೆ ಅಕ್ಕಪಕ್ಕ ಗ್ರಾಮಗಳಿಗೆ ಮತ್ತೆ ರೈತರಿಗೆ ಅನುಕೂಲ ಆಗೋ ರೀತಿ ಸರ್ವಿಸ್ ರಸ್ತೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡ್ತಾವ್ರೆ. ಬನ್ನಿ ಅವ್ರೇನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ದಯಮಾಡಿ ಇದು ಏನು ಗೋವಾದಿಂದ ಮತ್ತು ರಾಯಚೂರು ನಮ್ಮ ಏರಿಯಾದ ಆಡ್ತೈತೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ರೈತರಿಗೆ ಸಂಪರ್ಕ ರಸ್ತೆ ಕೊಡ್ಲೇಬೇಕು. ಎರಡು ಸೈಡ್, ಒಂದೇ ಸೈಡ್ ಅಲ್ಲ, ಎರಡು ಸೈಡ್ ಕೊಡ್ಬೇಕು. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ನಮಗ್ ಇಬ್ರು MP ಬರ್ತಾರ್ರಿ, ಕಾಗೇರಿ ಅವರು, ಜಗದೀಶ್ ಶೆಟ್ಟರ್ ಅವರು. ಈಗ ಅವ್ರಿಗೆ ಗಮನಕ್ಕೆ ಎಲ್ಲ ಐತಿ. ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಶಾಸಕರು ಕೂಡ ಬಾಬಾ ಸಾಹೇಬ್ ಪಾಟೀಲ್ ಕೂಡ AC ಅವ್ರ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆ ನೀವು ಆಜು ಬಾಜು ರೋಡ್ ಕೊಡ್ಬೇಕಂತ ಹೇಳ್ಕಾರ ಈಗಾಗಲೇ ಹೇಳಿದಾರ. ಅದನ್ನ ಯಾಕಂದ್ರೆ AC ಅವ್ರನ್ನ ಕರೆಸಿ ತಮಗೆಲ್ಲ ಗೊತ್ತಿದ್ ಮಾತೈತಿ. ಇದಕ್ಕಿಂತ ಪೂರ್ವದಲ್ಲಿ ಒಂದ್ 7-8 ತಿಂಗಳ ಹಿಂದೆ ಕರೆಸ್ಕಾರ ರೈತರಿಗೆ ಯಾವ್ದ ಪರಿಸ್ಥಿತಿಯಿಂದ ಎರಡು ಸೈಡ್ ರೋಡ್ ಕೊಡಂತ ಹೇಳಿದಾರ. ಆದ್ರೂ ಕೂಡ ಅವ್ರ ಗಮನದೊಳಗೆ ಇಟ್ಕೊಂಡಿಲ್ಲ. ಅವ್ರು ತಮ್ಮ ಕೆಲಸ ತಾವು ಮಾಡ್ತಾ ಇದಾರೆ. ದಯಮಾಡಿ ಎಲ್ಲರೂ ಕೂಡ ರೈತರು ಎಚ್ಚೆತ್ಕೊಂಡ ಇದನ್ನ ಯಾವ್ದೇ ಪರಿಸ್ಥಿತಿಯಿಂದ ಇವ್ರು ನಮ್ಗೆ ಬೇಕಾ ಈ ಜೈಲು ತುಂಬು ಮಠನೂ ತುಂಬಿರು ಕೂಡ ನಮ್ಮ ಎಲ್ಲಾ ರೈತರು ಕೂಡ ಇದಕ್ಕೆ ಹೋರಾಟ ಮಾಡಿ ಬಂದ್ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಅದಕ್ಕೆ ದಯಮಾಡಿ ಎಲ್ಲರೂ ಕೂಡ ರೈತರು ನಾವು ಈಗ ಬಂದಿದ್ದೆವು. ಈಗ ಎಷ್ಟೇ ಜನ ಬಂದಿದ್ದೇವೆ, ಇನ್ನು ಮುಂಬರುವ ಜನಗಳಲ್ಲಿ ಲಕ್ಷ ಗಂಟಲೆ ಜನಸಂಖ್ಯೆ ಕೂಡಿ ಇದನ್ನ ಹೈವೇ ನಕ್ಕಿ ಬಂದ್ ಮಾಡ್ತೀವಿ. ಇವತ್ತಿನ ದಿವಸ ನಾವು ಇಲ್ಲಿ ಬಂದಿರತಕ್ಕಂತ ಉದ್ದೇಶ ಒಂದೇ, ಗೋವಾ, ಕರ್ನಾಟಕ, ಹೈದರಾಬಾದ್ ಈ 3 ರಾಜ್ಯಗಳನ್ನ ಸಂಪರ್ಕ ಕಲ್ಪಿಸಲಿಕ್ಕೆ ಜಮೀನ್ ಕೊಟ್ಟಂತ ರೈತನಿಗೆ ರಸ್ತೆ ಇಲ್ಲ. ಈ ರಸ್ತೆ ಅವೈಜ್ಞಾನಿಕ ಐತಿ. ಆಲ್ರೆಡಿ MKC ಅವರಾಗ್ಲಿ, ಬೆಕ್ಕಾಂದವರಾಗ್ಲಿ ಅವ್ರನ್ನ ಆಲ್ರೆಡಿ ಬಂದ್ ಮಾಡಿಸಿದೀವಿ. 2 ಹಂತ, 3ನೇ ಹಂತ ಇವತ್ತು ಬಂದಿದೀವಿ. 4ನೇ ಹಂತ ನಾಳೆ ದಿವಸ ಹೋಗ್ತೀವಿ. ಸಂಬಂಧಪಟ್ಟ ಸಚಿವರು, ಸಂಬಂಧಪಟ್ಟ DC ಅವರು, ಪ್ರಾಜೆಕ್ಟ್ DC ಅವರು ತತ್ಕ್ಷಣ ಸಭೆ ಕರೆದ ಕ್ಯಾಸ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಸರ್ವಿಸ್ ರಸ್ತೆ ಕೊಡದೇ ಇದ್ರ ನಾವು ರಸ್ತೆಯನ್ನ ಬಂದ್ ಇಡಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ಬೇಕು. ಗೋವಾದಿಂದ ಹೈದರಾಬಾದ್ ವರೆಗೆ ಏನು ಎಕ್ಸ್ಪ್ರೆಸ್ ರೋಡ್ ಅಂತ ಹೇಳಿ ಏನ್ ಸರ್ಕಾರ ಮಾಡಾಕತ್ತೈತಿ, ಈ ರೋಡ್ ಸಂಪೂರ್ಣ ಅವೈಜ್ಞಾನಿಕ. ಯಾಕಂದ್ರೆ ಬಹುತೇಕ ಭಾರತ್ ಪಾಕಿಸ್ತಾನ್ ಬಾರ್ಡರ್ ನಡುವೆ ಸಹಿತ ಇಂಥ ರಸ್ತೆ ಮಾಡಿದಾರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಡುವೆ ಮಾಡೋದ್ರಿಂದ ಆ ದೇಶ ಬೇರೆ ಈ ದೇಶ ಬೇರೆ ಅನ್ನುವಂಥ ಸ್ಥಿತಿ ಒಳಗ ಇದು ರೋಡ್ ಮಾಡಾಕತ್ತಿದಾರ. ಈ ಕಡೆ ಅವನ ಹೊಲ ಆಚೆ ಕಡೆ ಅದಾವ, ಆ ಕಡೆ ಅವ್ರ ಈ ಕಡೆ ಅದಾವ. ಇವ್ರು ಅಡ್ಡಾಡ್ಬೇಕು, ತಿರ್ಗಾಡ್ಬೇಕು ಅಂತಂದ್ರ ಬಹುತೇಕ ಇವರು ಏನಾದ್ರು MP ಗಳು, ಶಾಸಕರು ಅಲ್ಲೆಲ್ಲೋ ನಾಗೇಂದ್ರ ರಾಜೀನಾಮೆ ಕೊಡ್ಲಿ ಅಂತೇಳಿ 15 ದಿವಸ ಬಂದ್ ಮಾಡಿದಾರ BJP ಅವರು. ಆದ್ರೆ ಇವತ್ತು ಇಲ್ಲಿ ಆಗುವಂತ ಅನಾಹುತ, ರೈತರ ಬಗ್ಗೆ ಸಮಸ್ಯೆ ಬಗ್ಗೆ ಮಾತನಾಡೋದಕ್ಕೆ ಏನಾದ್ರೂ ಇವರಿಗೆ ಲಕ್ಷ್ಯ ಐತೆ ಇಲ್ಲೋ ಅಂತ ಕೇಳಾಕತ್ತಿದೀವಿ ನಾವು. ಬರಗಾಲ ಬಂದೈತಿ, ಬರಗಾಲದ ಬಗ್ಗೆ ಮಾತಿಲ್ಲ, ಅಥವಾ ಮತ್ತೊಂದು ಇನ್ಯಾವ್ದು ಚರ್ಚೆ ಆಗ್ಬಾರ್ದು ಅನ್ನುವಂತ ಉದ್ದೇಶಕ್ಕನ ನಾಗೇಂದ್ರ ರಾಜೀನಾಮೆ. ಅದಕ್ಕೆ ಇವತ್ತು ಏನ್ ಹೇಳಾಕತ್ತಿದೀವಿ, BJP ಅವರು ಇರ್ಬೋದು, ಕಾಂಗ್ರೆಸ್ಸಿನ ಶಾಸಕರು ಇರ್ಬೋದು, ಈ ರೋಡನ್ನ ತೀವ್ರವಾಗಿ ತಾವೆಲ್ಲ ಬಂದ ಗಮನ ಮಾಡಿ ವಿಧಾನಸೌಧದಲ್ಲಿ ಚರ್ಚೆ ಆಗ್ಬೇಕು, ಪಾರ್ಲಿಮೆಂಟ್ದಲ್ಲಿ ಚರ್ಚೆ ಆಗ್ಬೇಕು, ಇದು ಯಾಕೆ ಆಯ್ತು ಅನ್ನೋದು. ಅಲ್ಲಿವರೆಗೂ ಕೂಡ ನಮ್ಮ ರೈತರು ಈ ರಸ್ತೆ ಮಾಡಿ ಕೊಡುದಿಲ್ಲ, ಬಂದೇ ಇಡ್ತೇವೆ. ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮ ಪ್ರಾಣ ಆದ್ರೂ ಸಹಿತ ಅಡ್ಡಿ ಇಲ್ಲ, ಅದು ರೋಡ್ ಮಾತ್ರ ನಾವು ಮಾಡಿ ಕೊಡುದಿಲ್ಲ ಅನ್ನುವಂತ. ಇವತ್ತ ಇಲ್ಲಿ ಕೂಡಿದ ಉದ್ದೇಶ ಏನಂತಂದ್ರ, ಇದು ಗೋವಾ ಟು ಏನ್ ಹೈದರಾಬಾದ್ ರೋಡ್ ಹೊಂಟೈತಿ, ಇದನ್ನ ಎಸ್ಟಿಮೇಟ್ ಮಾಡಿ ಸರ್ವೆ ಮಾಡಿದಂತ ಇಂಜಿನಿಯರ್ನ ಕರೆಸ್ಬೇಕಾಗೈತಿ ನಾವು ಮೊದಲಿಗ. ಯಾಕಂತಾರ ಈ ರೋಡ್ ಆಗಾಕತೈತಿ ಹೊಲಗೋಳ್ ರೈತರಿಗೆ ಏನ ಇವ್ರು ಹೆಂಗ್ ದಾಟಿ ಹೋಗ್ಬೇಕು, ಇವ್ರಿಗೆ ಎಲ್ಲಿ ನಾವು ಬಂದರ್ ಕೈಟ್ಕಾರ ಅವ್ರಿಗೆ ಆಚೆಡೆ ದಾಟಕ ಈಚೆಡೆ ದಾಟಕ ಅನುಕೂಲ ಮಾಡಿಕೊಡ್ಬೇಕಂತ ಪರಿಜ್ಞಾನ ಹೊಂದಂತ ಇವತ್ತಿನ ಇಂಜಿನಿಯರ್ಗಳು ಅದಾರ. ಆ ಕಾರಣ ಇದು ರಾಯಣ್ಣನ ನಾಡದ, ರಾಯಣ್ಣ ಹೋರಾಟ ಮಾಡಿದ್ರು ನಮ್ಗೆ ಗೊತ್ತೈತಿ. ಕಿತ್ತೂರ ಬೈಲಹೊಂಗಲ ಅಂದ್ರೆ ಚೆನ್ನಮ್ಮ ರಾಯಣ್ಣ ಹುಟ್ಟಿದಂತ ನಾಡತಿ. ಇವತ್ತು ಬಂದ್ ಮಾಡ್ತೇವು. ಈ ಏನ್ ಜೋಕುಮಾರ್ಗಳು ಅದಾರಲ್ಲ ಇವ್ರ ಇಂಜಿನಿಯರ್ಗಳಾತಿ, ಮಂತ್ರಿಗಳಾತಿ, ನಾಳೆ ರಾಯಣ್ಣಂದು ಸುದ್ದಿ ದಿಲ್ಲಿ ಮಠ ಮುಟ್ಬೇಕಂತೇಳಿ ನಾವು ಹೇಳ್ಬೇಕಾಗೈತೆ. ಆದ ಕಾರಣ
ಇವತ್ತು ರೈತರು ಪೈಪ್ಲೈನ್ಗಳು ಸಿಕ್ಕಾಪಟ್ಟಿ ಹೊಡೆದಾರು. ಈ ಕಾಂಟ್ರಾಕ್ಟರ್ ಧ್ಯಾನ ಐತಿಲ್ಲ ಗೊತ್ತಿಲ್ಲ. ಈ ಪೈಪ್ಲೈನ್ ತಕ್ಷಣ ಅವನ್ನ ರೈತರು ಅನುಕೂಲ ಅವ್ನು ಸರಿ ಮಾಡಿಕೊಡ್ಬೇಕು. ಅಂಡರ್ ಪಾಸ್ ಬಂದರ್ ಕಟ್ಕೊಡ್ಬೇಕು. ಸರ್ವಿಸ್ ರೋಡ್ ಮಾಡದ ಇದ್ರ ಜೋತ್ಮಾರ ನಿನ್ನ ರೋಡ್ ಬಂದಿರ್ತೈತಿ. ನಾವು ರಾಯಣ್ಣನ ವಂಶಿಕರು, ರಾಯಣ್ಣನ ರಕ್ತ, ಚೆನ್ನಮ್ಮನ ರಕ್ತ ಹರಿದಂತ ಕ್ಷೇತ್ರದವ್ರು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ತೋರಿಸಿದನು. ನಾವು ತೋರಿಸ್ಬೇಕಾಕತಿ. ಅದನ್ನ ಮಾಡೋಕ್ಕಿಂತ ಮೊದಲ ತಕ್ಷಣ ಎತ್ತಿಸ್ಕೊಂಡ ಸರ್ವಿಸ್ ರೋಡ್ ಮಾಡಿ ಕೊಡ್ಬೇಕಂತ ಈ ಮೊದಲೇ ಯಾಕೆ ಮೊದ್ಲೊಂದು ಹೋರಾಟ ಮಾಡ್ಬೇಕಾಗಿತ್ತಲ್ಲ? ಸರ್ ಏನಾಗಿತ್ತು ಅಂದ್ರೆ ನಾವ್ ಏನ್ ಅನ್ಕೊಂಡಿದ್ದು ಮೊದಲೆಲ್ಲ ನಮ್ಮ ರೈತರು ನಾವೆಲ್ಲ ಅನ್ಕೊಂಡಿದ್ದು ಅಂದ್ರೆ ಈಗ ಪುನಾ ಬೆಂಗಳೂರು ನೋಡ್ತೇವೆ ನಾವು. ಪುನಾ ಟು ಬೆಂಗಳೂರು ಹೆಂಗಾಗೈತೆ ಅಂದ್ರೆ ಸರ್ವಿಸ್ ರಸ್ತೆ ಐತೆ. ಹೈವೇ ಅಂದ್ರೆ NH4 ಅದೇನಪ್ಪ ಅಂದ್ರೆ ಸಂಪರ್ಕ ರಸ್ತೆ ಕೊಡ್ತಾರ ಅನ್ನುವಂತ ಒಂದು ಕಲ್ಪನೆ ಒಳಗೆ ಇದ್ವು ನಾವೆಲ್ಲ ಇಲ್ಲಿವರೆಗೂ. ಇದು ಯಾವಾಗ ಗೊತ್ತಾತಂದ್ರೆ ನಮ್ಗ ಈಗ ಇತ್ತಿತ್ತಲಾಗಿ ಆ ಕಡೆ ಏನ ಗೊಡಚಿ, ರಾಮದುರ್ಗ ಆ ಕಡೆ ಏನ್ ಮಾಡ್ತಾರ ಅಂದ್ರೆ ಇವ್ರು ಲಾಸ್ಟ್ ರೋಡ್ ನ ತಮ್ಮ ಏನ ಎರಡು ಸೈಡ್ ಕಂಪೌಂಡ್ ವಾಲ್ ಹಾಕತ್ತಾರ ಇವ್ರು. ಅಂದ್ರೆ ಅಲ್ಲಿಗೆ ಎಂಡ್ ಅಂದ್ರ ಯಾವ್ದೇ ರೀತಿ ಸಂಪರ್ಕ ರಸ್ತೆ ಇಲ್ಲ. ಮುಂದ್ ನಾವ್ ಏನಾದ್ರು ಈ ಕಡೆಯಿಂದ ನಮ್ದು ಒಂದ್ ಎಕರೆ ಹೊಲ ಐತಂದ್ರ ಈಗ ಇತ್ತ ಅರ್ಧ ಎಕರೆ ಉಳಿದ ಇತ್ತ ಅರ್ಧ ಎಕರೆ ಉಳಿದ ನಮ್ದು. ಈಗ ಆ ಹೊಲ ಉಳುಮೆ ಮಾಡಕಂದ್ರ ಬರೋದಿಲ್ಲ. ಯಾಕಂದ್ರೆ ಸುತ್ತ ಬರಾಕ 10 ಕಿಲೋಮೀಟರ್ ಸುತ್ತ ಇರ್ಬೇಕ. ಮುಂದ ಏನ ಆಗೈತೆ ಅಂದ್ರೆ ದಾಟಕ್ ಬರಂಗಿಲ್ಲ ವಾಪಸ್ ನಮಗ. ಅಂತ ಪರಿಸ್ಥಿತಿ ಒಳಗೆ ಏನಾಗೈತೆ ಅಂದ್ರೆ ಬಹಳ ಅವೈಜ್ಞಾನಿಕವಾಗಿ ಇದನ್ನ DPR ಮಾಡಿದಾರ. ಇದನ್ನ ನಾವು ಖಂಡಿಸ್ತೇವೆ ಇವತ್ತ. ಯಾಕಂದ್ರೆ ಕೇಂದ್ರ ಸರ್ಕಾರ ಇವತ್ತು ನಿತಿನ್ ಗಡ್ಕರಿ ಅವ್ರು ನಿತಿನ್ ಗಡ್ಕರಿ ಅವ್ರಿಗೆ ಏನ್ ಮುಟ್ಟಿಸ್ಬೇಕಾದ್ರೆ ಏನು ನಮ್ಮ ಸಂಸದರು ಇಬ್ಬರದಾರ ಇದಕ್ಕೆ ನಮ್ಮ ಕ್ಷೇತ್ರಕ್ಕೆ. ನಮ್ಮ ಒಂದು ಕಾಗೇರಿ ಅವರು, ಒಬ್ಬರ ಶೆಟ್ಟರ್ ಅವರು, ಇಬ್ಬರು MP ಇದ್ರು ಕೂಡ ಇವ್ರ ಗಮನಕ್ಕಿಲ್ಲ. ನಾವೆಲ್ಲ ನಮ್ಮ ಈ ಭಾಗ ಹೋಟ್ಕಾಗ ನಾವು ಬರ್ತೇವೆ. ಈ ಭಾಗದ ರೈತರ ಸಮಸ್ಯೆಯನ್ನ ನಾವು ಆಲಿಸ್ಬೇಕು ಅನ್ನುವಂತ ಒಂದು ಪರಿಜ್ಞಾನ ಇಲ್ಲ ಇವರಿಗೆ. ಯಾಕಂದ್ರೆ ಇವರು ಸದನದಾಗ ಹೋಗಿ ಕೂತ ಏನಾರ ಮಾತಾಡಿದಾರ ಮೋದಿ ಅವ್ರ ವಿರುದ್ಧ, ಅಲ್ಲಿ ಸರ್ಕಾರದ ವಿರುದ್ಧ ಏನಾರ ಧ್ವನಿ ಎತ್ತಿದಾರ, ಇವ್ರ ನಾ ಟಿಕೆಟ್ ತಪ್ಪದ ಅನ್ನುವಂತ ಏನ್ ಭಯ ಆಯ್ತಾನೆ ಇವರಿಗೆ. ಅದ್ ನಾವು ಕೇಳ್ಬೇಕಾಗೈತಿ. ಅದಕ್ಕಾಗಿ ತಕ್ಷಣ ಏನಾಗ್ಬೇಕಂದ್ರೆ ಸಂಪರ್ಕ ರಸ್ತೆಯನ್ನ ಮಾಡಕ ಚಾಲನೆ ಮಾಡ್ಬೇಕು. ಅಲ್ಲಿವರೆಗೂ ಇದನ್ನ ಬಂದ್ ಮಾಡ್ಬೇಕು. ಅದೇನು ಸಂಪರ್ಕ ರಸ್ತೆ ಮುಗಿದ ನಂತರ ಇವ್ರ ಕಾಮಗಾರಿನ ಮಾಡ್ಬೇಕಂತ ನಾವು ಎಲ್ಲ ಒಂದ್ ಕಡೆ DHD ಕಂಪ್ನಿಯವರು ಸರ್ವಿಸ್ ರಸ್ತೆ ಮಾಡಿಲ್ಲ ಅಂತ ಇದ್ ಮಾಡ್ತಾ ಇದೀರಾ. ಈ ಒಂದು ಹೋರಾಟದಿಂದ ಏನಾದ್ರು ಸರ್ವಿಸ್ ರಸ್ತೆ ನಿರ್ಮಾಣ ಆಗ್ಬಹುದಾ? ಸರ್, DHD ಕಂಪನಿ ಅಂತ ಅಷ್ಟೇ ಅಲ್ಲ, ರಾಯಚೂರದಿಂದ ಬೆಳಗಾವಿ ಮಠ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಮಾಡ್ತಕ್ಕಂತ ಭಾರತ್ ಮಾಲಾ ಯೋಜನೆ ಒಳಗೆ ಇದೇನೆ ಹೈದರಾಬಾದ್ ಟು ಪಂಜಿ ಹೈವೇ ಮಾಡಕತ್ತಿದಾರ. ಎಲ್ಲಾ ಕಾಮಗಾರಿ ಉದ್ದಕ್ಕೂ ಕೂಡ ರಸ್ತೆಯನ್ನ ಕೊಡ್ಬೇಕಂತ ನಮ್ದು ವಾದ ಸರ್. ನಾನ್ ಇವತ್ತೇ ಏನ ಹೋರಾಟ ಮಾಡಕತ್ತಿಲ್ಲ, ನಾವು ರೈತ ಮುಖಂಡರು ಕೂಡ್ಕೊಂಡು ಇವ್ರು ಯಾವಾಗ ಕಾಮಗಾರಿಯನ್ನ ಚಾಲೂ ಮಾಡಿದ್ರು ಹೆದ್ದಾರಿದು, ಅವತ್ತಿನಿಂದ ಹೈ ಎಂಬ್ಯಾಕ್ಮೆಂಟ್ ಎಲ್ಲಿ ಬಂದದಲ್ರಿ 60 ಮೀಟರ್ ROW ಏನ್ ತಗೊಂಡ್ರಲ್ಲಿ ಇವ್ರು, ಅದಕ್ಕೊಂದ್ ಮೀಟರ್ ಇಚ್ಕೊಂದ್ ಮೀಟರ್ ಉಳಿತು. ಅಂಡರ್ ಪಾಸ್ ಸರಿಯಾಗಿ ಕೊಡ್ಲಿಲ್ಲ, ಕಲೋಟ್ ಬಾಕ್ಸ್ ನೀರಿನೂ ಸರಿಯಾಗಿ ಮಾಡ್ಲಿಲ್ಲ, ಇವರು ವೈಜ್ಞಾನಿಕವಾಗಿ ರಸ್ತೆ ಮಾಡ್ಲಿಲ್ಲ, DPR ಅನ್ನ ಚೇಂಜ್ ಮಾಡ್ಕೊಂಡ್ರು, ಬೇಕಾ ಬಿಟ್ಟಿ ಅವ್ರಿಗೆ ಎಲ್ಲೆಲ್ಲಿ ಡ್ರಾಯಿಂಗ್ ಬೇಕು ಹೆಂಗ್ ಹಂಗ ಚೇಂಜ್ ಮಾಡಿದ್ರು. ಆದ್ರ ನಾವು ಭೂಮಿ ನಾಡಿಗೆ ಒಂದು ಒಳ್ಳೇದಾಗ್ತದ, ಆ ನಾಡಿನಿಂದ ಈ ನಾಡಿಗೆ ಬರಾಕ ಅಂತ ಹೇಳಿ ನಾವು ಏನ್ ಭೂಮಿ ಕೊಟ್ಟಿವಲ್ಲ, ನಮ್ಮ ಉಳಿದ ಭೂಮಿಗೆ ಹೋಗಿ ವ್ಯವಸಾಯನ ಮಾಡಕ ಇವ್ರ ಜಮೀನ್ ಕೊಡ್ಲಿಲ್ಲ ಅಂದ್ರೆ ಇದೆಂತ ವಿಪರ್ಯಾಸದ ಸಂಗತಿ ಇದು. ಅದಕ್ಕ ನಾವು ಇವತ್ತ ರಾಯಚೂರಿಂದ ಬೆಳಗಾವಿ ಮಠ ರಸ್ತೆಯನ್ನ ಬಂದ್ ಮಾಡಿ ಇವತ್ತ ಆಲ್ಮೋಸ್ಟ್ ಆಲ್ ಈಗ ಬಾಗಲಕೋಟ್ PD ಆಫೀಸಿಗೆ ಏನ್ ಬರ್ತದಲ್ಲ ವ್ಯಾಪ್ತಿ, ಬಾಗಲಕೋಟಿಂದ ಇಲ್ಕಲ್ಲಿಂದ ಬೆಳಗಾವಿ ಮಠ ಇಲ್ಲಿ ಮಠನು ಕೂಡ ಇವತ್ತು ಬಂದ್ ಮಾಡಕತ್ತಿದೀವಿ. DHD MKC ಬೆಕಾಮ್ ಅಂತಲ್ಲ ಸರ್, ಟೋಟಲಿ ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡತ್ತಿದೀವಿ. ಮತ್ ನಮ್ಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಇವತ್ತ DHD ಅವ್ರಿಗೆ ಏನ ಹೇಳಿ ಹೋಗಾಕ್ ಬಂದಿದೀವಿ ಅಂತಂದ್ರ, ನಮಗ ನೀವು ಎಲ್ಲಿವರೆಗೂ ನೀವು ದಾಖಲಾತಿ ಮುಖಾಂತರ ನಾವು ಸರ್ವಿಸ್ ರಸ್ತೆಯನ್ನು ಮಾಡ್ತೀವಿ ಅಂತ ನೀವು ಕೊಡ್ತೀರೋ ಅಲ್ಲಿ ಮಠ ಈ ಸರ್ವಿಸ್ ರಸ್ತೆ ಯಾಕೆ ಇದ್ ಮಾಡೋದಕ್ಕೆ ಯಾಕೆ ಮೀನಮೇಶ ರೈತರಿಗೆ ಯಾಕೆ ಇದ್ ಮಾಡ್ತಾ ಇದ್ದಾರೆ? ಇದು ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಇಲ್ಲಿ ಸರ್ವಿಸ್ ರೋಡ್ ಇಲ್ಲ. ಈ ಒಂದು ವಿಷಯವನ್ನ ಈ ಜನರಿಗೆ ಆಗ್ತಕ್ಕಂತ ತೊಂದರೆಗಳನ್ನ ನಾವು ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ನಮ್ಮ PD ಸಾಹೇಬರು, ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಇದು ಚರ್ಚೆ ರೂಪದಲ್ಲಿದೆ, ಬೇರೆ ಬೇರೆ ರೀತಿ ಚರ್ಚೆ ರೂಪದಲ್ಲಿದೆ. ಇದು ನಮ್ದು ಕೂಡ ಈ ಸರ್ವಿಸ್ ರೋಡ್ ಆಗ್ಬೇಕಂತೇಳಿ ನಮ್ ಕೂಡ ಅಧಿಕಾರಿ ವರ್ಗದ ಒತ್ತಾಯ ಕೂಡ ಇದೆ. ಹೌದಾ? ಅಲ್ಲ, ಈಗ ಅವರು ಇದೊಂದು ಸರ್ವಿಸ್ ರಸ್ತೆ ಅಪ್ರೂವಲ್ ಆಗೋವರೆಗೂ ಸಹ ಪೆಂಡಿಂಗ್ ಇಡ್ಸಿ ಫುಲ್ ಟೋಟಲ್ ಕಾಮಗಾರಿನೇ ಸ್ಥಗಿತಗೊಳಿಸಿ ಅಂತ ಹೇಳ್ತಾವ್ರೆ. ಇದು ಈ ತಮ್ಮ ಬೇಡಿಕೆ ಏನಿದೆಯಲ್ಲ, ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇನೆ, ತಂದು ತಮ್ಮ ನಾನು ಇದನ್ನು ವಿಷಯ ಇವಾಗಿಂದಾನೇ ಬಂದ್ ಮಾಡಿ ಅಂತ ಹೇಳ್ತಾವ್ರೆ. ಯಾವುದೇ ರೀತಿ ಒಂದು ಕಿಂಚಿತ್ತು ಕೆಲಸ ನಡಿಬಾರ್ದು ಅಂತ ಹೇಳ್ತಾವ್ರ ಅವರು. ಅಂದ್ರೆ ದೌಡ್ ಇತ್ಯರ್ಥ ಆಗತ್ತೇರಿ. ಅದೇ ಇತ್ಯರ್ಥ ಆಗ್ಲಿಕ್ಕೆ ನಾವು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ ಈ ವಿಷಯವನ್ನ. ರೋಡ್ ಈ ತರ ಹಿಂಗ್ ಬೇಕಾಗಿದೆ, ಈ ತರ ಹಿಂಗ್ ರಿಕ್ವೆಸ್ಟ್ ಗಳು ಬಂದಿದಾವೆ, ನಾವು ಕೂಡ ಇದರಲ್ಲಿ ಭಾಗವಹಿಸಿದ್ದೇವೆ ಅಂತ. ಹಾಗಾದ್ರೆ ನೀವು ಕೆಲಸ ಸ್ಟಾರ್ಟ್ ಮಾಡಿರ್ತೀರಾ?
ಇಲ್ಲ, ಕೆಲಸ ಸ್ಟಾರ್ಟ್ ಮಾಡುವಂತ ಪ್ರಶ್ನೆ ಇಲ್ಲಲ್ಲ, ತಾವೇ ಹೇಳ್ತಾ ಇದ್ರಿ ಕೆಲಸ ಬಂದ್ ಮಾಡ್ಬೇಕಂತ. ಓಕೆ, ಒಟ್ಟಾರೆ ನೀವು ಸಂಪೂರ್ಣ ಬಂದಿಡ್ತೀರಾ? ಸಂಪೂರ್ಣ ಆಯ್ತು, ಬಂದಿರ್ತೀವಿ. ಗುತ್ತಿಗೆದಾರರ ಒಂದ್ ರೀತಿ ಸಾಕಷ್ಟು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರು ಸಿಕ್ಕಿದ್ದಾರೆ. ಅವರು ಈ ಒಂದು ರೀತಿ ಸರ್ವಿಸ್ ರಸ್ತೆ ಬಗ್ಗೆ ಏನ್ ಹೇಳ್ತಾರೆ? ಸೊ ನಮಸ್ತೆ. ಹ್ಯಾವ್ ಕನ್ನಡ? ಓಕೆ. ಈಗ ಅವರು ಏನ್ ಹೇಳ್ತಾರೆ ಸರ್ ಹೇಳಿ. ವಿಶೇಷವಾಗಿ ಈಗ ರಾಷ್ಟ್ರೀಯ ಹೆದ್ದಾರಿ ಮಾಡಿದ್ದಾರೆ, ಆದ್ರೆ ಸರ್ವಿಸ್ ರಸ್ತೆ ಮಾಡೋದಕ್ಕೆ ಯಾಕೆ ಮಿನಿಮೇಷ ಎಣಿಸ್ತಾ ಇದ್ದಾರೆ? ಸರ್ ಆಲ್ರೆಡಿ ಅಪ್ಲಿಕೇಶನ್ ಇದು ಎಲ್ಲ ಫಾರ್ಮಲ್ ಸರ್. ಅಪ್ಲಿಕೇಶನ್ ಆಲ್ರೆಡಿ DC ಸಾರ್ಕ್ ಎಲ್ಲ CB ಕಮಿಷನ್ ಸಾರ್ಕ್ ಎಲ್ಲ ಇದೆ ಐತಿ ಸರ್. ದಟ್ ಪ್ರೊಸೆಸಿಂಗ್ ಇನ್ ಪ್ರೋಗ್ರೆಸ್ ಐತ್ರಿ. ಅಲ್ಲ, ಪ್ರೊಸೆಸಿಂಗ್ ಅಂದ್ರೆ ಈಗ ನೀವೊಬ್ರು ಗುತ್ತಿಗೆದಾರರು, NHIV ಅವರು ಏನು ಅದಕ್ಕೆ ಡಿಸೈಡ್ ಮಾಡ್ತಾರ? ನಮ್ಗೆ ಏನೈತೆ ಸರ್, NHIV ಡೈರೆಕ್ಷನ್ ನಮ್ಗೆ ಬಂದಿಲ್ಲ. ಅಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಷನ್ ಮಾಡ್ತಾರೆ DC ಕಡೆ ಕಮಿಷನರ್ ಕಡೆ. ಅದೇನ್ ಪ್ರೊಸೆಸ್ ಐತಿ ನಮ್ಗೆ ಗೊತ್ತಿಲ್ಲ. ಒಂದ್ ನಿಮಿಷ ಕೇಳಿ. ಈಗ ನೀವು ಗುತ್ತಿಗೆದಾರರು, ನೀವು ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇ ಅಥಾರಿಟಿಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್. ಈಗ ನಿಮ್ಮ ಅಂಡರ್ಗೆ ನೀವೇ ಅವರು ಒಪ್ಲಿಲ್ಲ, ನೀವು ಬರೀ ಗುತ್ತಿಗೆದಾರ ಕಂಪ್ನಿ ಅವ್ರು ಮಾಡಿ ಅಂದ್ರೆ ಮಾಡ್ತೀರಾ, ಇದ್ ಮಾಡ್ತೀರಾ? ಅವ್ರಿಗೆ ಏನ್ ಏನ್ಐತಿ ಸರ್, ನಮ್ಗೂ ಪ್ರಾಜೆಕ್ಟ್ ಡೈರೆಕ್ಟರ್ ಆಯ್ತ್ರಿ ಬಾಗಲಕೋಟ್ ಕಡೆ ಇಲ್ಲಿ DCS ಕಡೆ ಮಾತಾಡ್ತೀರಿ. ಇಲ್ಲಿ ಡಾಕ್ಯುಮೆಂಟ್ ಫೈನಲ್ ಆಯ್ತ್ರಿ, ನಮ್ ಕಡೆ ಡಾಕ್ಯುಮೆಂಟ್ ಬರ್ತಾರ್ರಿ, ನಾನ್ ಮಾಡಿಕೊಡ್ತಾರೆ. ಈಗ ರೈತರ ಏನ್ ಆಗ್ರಹ ಇದೆ, ಅಲ್ಲಿವರೆಗೂ ಸಹ ಈ ಕಾಮಗಾರಿ ಸ್ಥಗಿತಗೊಳಿಸಿ ಪೆಂಡಿಂಗ್ ಇಡಿ ಅಂತ ಹೇಳ್ತಾವ್ರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಹೆಂಗೆ? ಪೆಂಡಿಂಗ್ 27 ಪೆಂಡಿಂಗ್ ಐತ್ರಿ. ಅಲ್ಲ, ನೀವು ಇಲ್ಲ ಸ್ಟಾರ್ಟ್ ಆಗಿಲ್ಲ ಸರ್, ನಮ್ದು ಸ್ವಲ್ಪ ವರ್ಕ್ ಎಷ್ಟ ಆಯ್ತ್ರಿ. ಈಗ ಇದು ಕೆಲಸ ಮುಗಿಯವರೆಗೂ ಅವರು ಸ್ಥಗಿತಗೊಳಿಸಿ ಅಂತ ಓಕೆ ರೀ, ಬಂದ್ ಮಾಡ್ತಾರೆ. ಓಕೆ ರೀ, ಬಂದ್ ಮಾಡ್ತಾರ್ರಿ, ಬಂದ್ ಮಾಡ್ತಾರ್ರಿ. ಈಗ ಅವ್ರೇನ್ ಹೇಳ್ತಾವ್ರೆ, ಸ್ಥಗಿತಗೊಳಿಸೋ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಏನಾರ ಆದ್ರೆ ನಿಮ್ ಕಂಪ್ನಿಗೆ ಜವಾಬ್ದಾರಿ ಅಂತ ಹೇಳ್ತಾವ್ರೆ. ಸ್ಟಾರ್ಟ್ ಬಂದ್ ಮಾಡ್ತಾರ್ರಿ, ಎಲ್ಲ ಏನ್ರ ಬಂದ್ ಮಾಡ್ತಾರ್ರಿ, ಬಂದ್ ಮಾಡ್ತಾರ. ನಾನು ಇತ್ಯರ್ಥ ಆಗೋವರೆಗೂ ಬಂದ್ ಮಾಡ್ತಾರ್ರಿ. ಎಷ್ಟು ದಿನದೊಳಗಡೆ ಇತ್ಯರ್ಥ ಆಗ್ಬೋದು ಇದು? ಎಷ್ಟು ದಿನ ಆಯ್ತು, ನೀವು ಎಷ್ಟು ದಿನ ಹೇಳ್ತಾರೆ ಅಷ್ಟು ದಿನ ಬಂದ್ ಮಾಡ್ತಾರೆ. ಓಕೆ, ನೀವು ಎಷ್ಟು ದಿನದೊಳಗಡೆ ಇದನ್ನ ನೀವು ಯಾವಾಗ ಇದಾಗ್ಬೋದು? ನಮ್ಗೂ ಗುರ್ತಿಲ್ಲ ರೀ, ಏನ್ ಮಾಡ್ತಾರೆ ಮೇಲೆ ಆಯ್ತ್ರಿ ಸಾವುಕಾರ. ಈಗ ವರದಿ ಮಾಡ್ತಾ ಇದೀವಿ, ನೀವು ಯಾವಾಗ ಇವಾಗ ಗಮನ ತಗೋಬರ್ತೀರಾ ಮೇಲಾಧಿಕಾರಿಗಳಿಗೆ? ಮೇಲಾಗೆ ಹೇಳ್ತಾರೆ. ನಾನು ಅನ್ನದಾತರು ನಡೆಸ್ತಾ ಇರ್ತಕ್ಕಂಥ ಜಗನ್ನಾಥಪುರದಲ್ಲಿ ನಡೆಸ್ತಾ ಇರ್ತಕ್ಕಂಥ ಪ್ರತಿಭಟನೆಗೆ ನಾನು ಸಹ ಪತ್ರಕರ್ತನಾಗಿ ಬೆಂಬಲ ಕೊಡ್ತಾ, ನಮ್ಮ ಪತ್ರಿಕಾ ಸಮೂಹ ಬೆಂಬಲ ಕೊಡ್ತಾ, ವಿಶೇಷವಾಗಿ ಹೌದು ಈ ಕಡೆ ಭಾಗಕ್ಕೆ ಏನ್ ರಾಷ್ಟ್ರೀಯ ಹೆದ್ದಾರಿ ಆದೋಗಿದೆಯಲ್ಲ, ಅಕ್ಕಪಕ್ಕ ಗ್ರಾಮಗಳ ರೈತರುಗಳಿಗೆ ಅನ್ಯಾಯ ಆಗಿದೆ, ಪೂರಕವಾಗಿದೆ. ವಿಶೇಷವಾಗಿ ಇದು ಕೇಂದ್ರ ಸರ್ಕಾರಕ್ಕೆ ಬರ್ತೈತೆ. ರಾಷ್ಟ್ರೀಯ ಹೆದ್ದಾರಿ ಅಂತಕ್ಕಂಥದ್ದು ಎಲ್ಲಾ ಕಡೆ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕ ಒಂದ್ ರೀತಿ ಸರ್ವಿಸ್ ರಸ್ತೆ ಮಾಡೋಗಿದ್ದಾರೆ. ಆದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಸರ್ವಿಸ್ ರಸ್ತೆನೆ ಮಾಡದೇ ಇರೋದಕ್ಕೆ, ಈ ಕಡೆಯಿಂದ ಆ ಕಡೆ ದಾಟಕ್ಕೆ, ವಿಶೇಷವಾಗಿ ಆ ಕಡೆಯಿಂದ ಈ ಕಡೆ ದಾಟೋದಕ್ಕೆ, ಮತ್ತೆ ರೈತರುಗಳು ಹೊಲಕ್ಕೂ ಹೋಗೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ರೈತರುಗಳಿಗೆ. ಬಹುಶಃ ಈಗೇನು ರಾಷ್ಟ್ರೀಯ ಹೆದ್ದಾರಿ ಬಹುಶಃ ಮುಖ್ಯ ಹೆದ್ದಾರಿ ಏನೋ ಮುಗಿತಾ ಬಂದಿದೆ ಎಲ್ಲ. ಆದರೆ ಇಂಥ ಪರಿಸ್ಥಿತಿಲಿ ಅವ್ರು ಹೇಳ್ತಾರೆ ಇದು ಸರ್ವಿಸ್ ರಸ್ತೆ ಇಲ್ಲ ಅಂತ ಹೇಳ್ತಾವ್ರಂತೆ. ಈ ರೀತಿ ಆಗ್ಬಿಟ್ರೆ ಯಾವ ರೀತಿ? ಬಹುಶಃ ಸಂಸದರು, ಇಬ್ರು ಸಂಸದರುಗಳು ಯಾವತ್ತೂ ಸಹ ಇಲ್ಲಿವರೆಗೂ ಸಹ ಒಂದ್ ರೀತಿ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ನಿಮ್ ಬರೇ ಓಟ್ ಮಾತ್ರ ಹಾಕ್ಸ್ಕೊಂಡು ಹೋಗ್ಬಿಟ್ರಿ. ಮೊನ್ನೆ ನಮ್ಮ ಕಿತ್ತೂರು ಇದು ಬರುತ್ತೆ, ನಮ್ಮ ಕಾಗೇರಿ ಸಾಹೇಬ್ರು ಓಟ್ ಹಾಕ್ಸ್ಕೊಂಡು ಹೊರಟೋದ್ರು. ಮೊನ್ನೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಹುಬ್ಳಿಂದ ಬಂದು ಇಲ್ಲಿ ಓಟ್ ಹಾಕ್ಸ್ಕೊಂಡು ಗೆದ್ಬಿಟ್ರು, ಆಯ್ತಾ? ಆದ್ರೆ ಓಟ್ಗಳು ಮಾತ್ರ ಹಾಕಿ MP ಪಾರ್ಲಿಮೆಂಟ್ ಕೂತವ್ರೆ, ಪರಂತು ಇಲ್ಲಿವರೆಗೂ ಸಹ ಈ ಕಡೆ ರೈತರುಗಳು ಮಾತ್ರ ಪಾಪ ಅವ್ರು ಇದ್ರೊಳಗೆ ಇದಾರೆ. ಬನ್ನಿ ಸಂಸದರುಗಳೇ, ನಿಮ್ಗೆ ಏನಾರು ಓಟ್ ಹಾಕ್ಸ್ಕೊಂಡಿರ್ತಕ್ಕಂಥ ಒಂದ್ ಸ್ವಲ್ಪ ಮಾನವೀಯತೆ ಇದ್ರೆ, ಆ ಒಂದು ಋಣ ಇದ್ರೆ, ಆ ಋಣ ತೀರ್ಸಕ್ಕೋಸ್ಕರ ಅವರು ದಯವಿಟ್ಟು ನಮ್ಮ ರೈತರುಗಳ ಕಣ್ಣೀರೋರ್ಸಿ ದಯವಿಟ್ಟು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕ ಇರ್ತಕ್ಕಂಥ ಎರಡಕ್ಕೂ ಸಹ ಒಂದ್ ರೀತಿ ಇಕ್ಕೆಲ್ಲ ಬಲಗಡೆ ಮತ್ತೆ ಎಡಗಡೆ ಆ ಒಂದು ಸರ್ವಿಸ್ ರಸ್ತೆಗಳನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ದಯವಿಟ್ಟು ಕೂಡಲೇ ಅವರು ಇಬ್ರು ಮಧ್ಯಪ್ರವೇಶ ಮಾಡಬೇಕು. ಒಟ್ಟಾರೆ ಇನ್ನಾದ್ರೂ ಈ ರಾಷ್ಟ್ರೀಯ ಹೆದ್ದಾರಿಗೆ ಸರ್ವಿಸ್ ರಸ್ತೆ ನಿರ್ಮಾಣವಾಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.